ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ವತಿಯಿಂದ ಅಪೇಡ ಸಂಸ್ಥೆಯ ಕಡೆಯಿಂದ ಇವತ್ತು ಏನು ಒಂದು ಎಕ್ಸ್ಪೋರ್ಟ್ ಉತ್ತೇಜನ ಏನು ರಫ್ತು ಉತ್ತೇಜನ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇವತ್ತು ಸುಮಾರು ಇಲ್ಲಿ 150ರಿಂದ 200 ಜನ ರೈತರು ಆ ಒಂದು ಸಭೆಯಲ್ಲಿ ಪಾಲ್ಗೊಂಡು ಅಪೇಡ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಪೂಜಾ ಮೇಡಮ್ ಅವರು ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಅದರ ಜೊತೆ ನಮ್ಮ ವಿಜ್ಞಾನಿಗಳಾದ ಸುಧಾಕರ್ ಸರ್ ಮತ್ತು ಆಂಜನೇಯ ರೆಡ್ಡಿ ಸರ್ ಅವರು ಸಹ ಸಂಪೂರ್ಣವಾದ ಕೀಟ ಮತ್ತು ರೋಗಗಳ ನಿಯಂತ್ರಣ ಯಾವ ರೀತಿ ಮಾಡಬೇಕು, ಏನು ರೈತರಿಗೆ ಮಾವು ಬೆಳೆಯಲ್ಲಿ ಏನೇನು ತೊಂದರೆಗಳಿದೆ ಅದನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅಂತಕ್ಕಂಥ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಸಹ ಇವತ್ತು ಈ ಒಂದು ಸಭೆಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಹೊಸದಾಗಿ ಒಂದು ತಿಂಗಳಷ್ಟೇ ಹಿಂದೆ ಪ್ರಾರಂಭವಾಯಿತು. ಇಲ್ಲಿನ ಈ ಭಾಗದಲ್ಲಿ ಈಗ ಮಾವು ಬೆಳೆಯಲಿಕ್ಕೆ ಪ್ರಾರಂಭವಾಗಿದ್ದು, ಯಾಕಂದರೆ ನಮಗೆ ನದಿ ಮೂಲಗಳಿಂದ ಯಾವುದೇ ನೀರಾವರಿ ಯೋಜನೆಗಳು ಇಲ್ಲಿ ಇಲ್ಲದೆ ಇಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಯಲು ನೀರಿನ ಅಭಾವ ಕಾಡ್ತಾ ಇರೋದರಿಂದ ಇವತ್ತು ಮಾವಿನ ಬೆಳೆ ಪರ್ಯಾಯ ಬೆಳೆಯುವಾಗಿ ರೈತರೆಲ್ಲ ಉತ್ತೇಜನಗೊಂಡು ಮಾವನ್ನು ಬೆಳೀತಾ ಇದ್ದಾರೆ. ಇಲ್ಲಿ ಮಾವು ಬೆಳೆಗಾರರು ಅನೇಕ ಸಂಕಷ್ಟಗಳನ್ನು ಕೂಡ ಅನುಭವಿಸ್ತಾರೆ. 15-20 ವರ್ಷಗಳಿಂದ ಮಾವು ಬೆಳೆಯನ್ನು ಬೆಳೀತಾ ಇದ್ದರೂ ಸಹ ಇಲ್ಲಿ ಮಾವು ಬೆಳೆಗೆ ಸಮಗ್ರದ ಮಾಹಿತಿ ಕೊರತೆ ಇದೆ. ಮತ್ತು ತೋಟಗಾರಿಕೆ ಇಲಾಖೆಯಿಂದ ಅನೇಕ ಸೌಲಭ್ಯಗಳಿಂದ ಇಲ್ಲಿ ವಂಚಿತರಾಗಿದ್ದಾರೆ ಅಂದರೆ ರೈತರು ಸಹ ಆ ಒಂದು ನಾಲೆಡ್ಜ್ ಇಲ್ಲ. ಅಲ್ಲಿ ಹೋಗಿ ತೋಟಗಾರಿಕೆ ಇಲಾಖೆಯಲ್ಲಿ ಮಾಹಿತಿ ಪಡಿಬೇಕು, ಅಲ್ಲಿ ನಮಗೆ ಬೇಕಾದಂಥ ಸೌಲಭ್ಯಗಳು ಸಿಗುತ್ತೆ, ಅದನ್ನೆಲ್ಲ ಅಲ್ಲಿಂದ ಪಡಿಬೇಕು ಅನ್ನೋ ಒಂದು ಮಾಹಿತಿನೂ ಇಲ್ಲದೆ ಅವರು ತುಂಬ ತೊಂದರೆಗೊಳಗಾಗಿದ್ದಾರೆ. ಆದ್ದರಿಂದ ಇವತ್ತು KGF ತಾಲೂಕು ಘೋಷಣೆ ಆಗಿ ಇವತ್ತು ಬಂಗಾರಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ತೋಟಗಾರಿಕೆ ಇಲಾಖೆನೇ ಇಲ್ಲಿ ಬಂದು ಕೆಲಸ ಮಾಡಬೇಕಾಗಿದೆ. ಆ KGF ತಾಲೂಕಲ್ಲಿ ಒಂದು ತೋಟಗಾರಿಕೆ ಇಲಾಖೆ ಅನ್ನೋದು ಬೇಕು ಅಂತೇಳಿ ಇವತ್ತು ನಾವು ಕೋಲಾರ ಜಿಲ್ಲಾ ಮಾವು ಬೆಳೆಗಾರ ಸಂಘದ ವತಿಯಿಂದ ಒತ್ತಾಯವನ್ನು ಸಹ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಮಾವು ಮಹಾಮಂಡಳಿ ಅಂತೇಳಿ ಏನಿದೆ, ಅದು ಬರೀ ಮಾವು ಅಂದರೆ ಶ್ರೀನಿವಾಸಪುರ ಅಂದರೆ ಮಾವು ಅಂತೇಳಿ ಬರೀ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಗಳಗೆರೆಯಲ್ಲಿ ಒಂದು ಮಾವು ಮಂಡಳಿ ಕಚೇರಿ ಇದೆ. ಅದರ ಜೊತೆಗೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾಡಿಕೆರೆ ಕ್ರಾಸಲ್ಲಿ ಒಂದು ಮಾವು ಮಂಡಳಿ ಕಚೇರಿ ಇದೆ. ಅಲ್ಲಿ ಒಂದಷ್ಟು ಕಾರ್ಯರೂಪಗಳು ರೈತರಿಗೆ ಸಿಗ್ತಾ ಇರುತ್ತೆ ಕಾರ್ಯಕ್ರಮಗಳು. ಆದರೆ ಈ ಭಾಗದಲ್ಲಿ ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಮಾವು ಮಂಡಳಿ ಕೊರತೆ ಇದೆ. ನಾವು ಮಾವು ಮಂಡಳಿ ಅಧ್ಯಕ್ಷರಲ್ಲೂ ಮತ್ತು ತೋಟಗಾರಿಕಾ ಸಚಿವರಲ್ಲೂ ಸಹ ವಿನಂತಿ ಮಾಡ್ತೀವಿ, ಈ KGF ತಾಲೂಕಲ್ಲಿ ಒಂದು ಮಾವು ಮಂಡಳಿಯ ಕಚೇರಿಯನ್ನು ಸಹ ಇಲ್ಲಿ ಒಂದು ಬ್ರಾಂಚನ್ನು ತೆಗೆದು ಇಲ್ಲಿ ರೈತರ ಮಧ್ಯೆ ಮಾವು ಮಂಡಳಿ ಕೆಲಸ ಮಾಡುವಂತೆ ಆಗಬೇಕು. ಇಲ್ಲಿ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಬೇಕು. ಆ ಮಾವು ಮಂಡಳಿಯಿಂದ ಒಂದು ಇಲ್ಲಿರ್ತಕ್ಕಂಥ ಒಂದು DD ಇಲ್ಲಿನ ಒಂದು ಎಂಪ್ಲಾಯೀಸನ್ನು ಅಳವಡಿಸಿ ಇಲ್ಲಿಗೆ ರೈತರಿಗೆ ಯಾವುದೇ ಒಂದು ತೊಂದರೆಗಳಾದಲ್ಲಿ ಮಾವು ಮಂಡಳಿಯವರು ಸ್ಪಂದಿಸಿ ಇಲ್ಲಿ ಕೆಲಸ ಮಾಡುವಂತೆ ಶೀಘ್ರದಲ್ಲೇ ಮಾಡಿಕೊಡ್ಬೇಕು ಅಂತೇಳಿ ಈ ಭಾಗದ ಶಾಸಕರು, ತೋಟಗಾರಿಕಾ ಸಚಿವರು ಮತ್ತು ಮಾವು ಮಂಡಳಿ ಅಧ್ಯಕ್ಷರನ್ನು ಎಲ್ಲ ನಮ್ಮ ಮಾವು ಬೆಳೆಗಾರ ಪರವಾಗಿ ಒತ್ತಾಯವನ್ನು ಸಹ ಮಾಡ್ತಾ ಇದ್ದೀವಿ. ಇವತ್ತು ತೋಟಗಾರಿಕೆ ಇಲಾಖೆಯಿಂದ ನಮ್ಮ ರೈತರು ಬೇಕಾದಂಥ ಸೌಲಭ್ಯಗಳನ್ನು ಕೇಳಿ ಪಡೆಯಬೇಕು, ಅವರಿಗೆ ಬೇಕಾದಂಥ ಮಾಹಿತಿಯನ್ನು ಸಹ ಕೇಳಿ ಪಡೆಯಬೇಕು. ರೈತರು ಯಾವುದೇ ಇಲ್ಲಿ ತೊಂದರೆ ಆಗದಿರ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರು ಮತ್ತು ತಾಲೂಕು ಮಾವು ಬೆಳೆಗಾರ ಸಂಘದ ವತಿಗೂ ಇರುತ್ತೆ. ನಾವು ಸಹ ನಿರಂತರವಾಗಿ ರೈತರ ಸಂಪರ್ಕದಲ್ಲಿರ್ತೀವಿ, ಏನೇ ಇದ್ರೂ ಸಂಪರ್ಕಿಸ್ಬೋದು. ಇಲ್ಲಿ ಒಂದು ದೊಡ್ಡ ಮಟ್ಟದ ಮಾರುಕಟ್ಟೆ ವ್ಯವಸ್ಥೆ ಆಗಬೇಕಾಗಿದೆ. APMC ಮಾರ್ಕೆಟ್ ಇವತ್ತು ನಮ್ಮ ಶ್ರೀನಿವಾಸಪುರದಲ್ಲಿ ವಿಶ್ವದ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಅಂತೇಳಿ ಒಂದು ದೊಡ್ಡ ಮಟ್ಟದ APMC ಮಾರ್ಕೆಟ್ ಇದೆ. ಮತ್ತು ಸಣ್ಣ ಪ್ರಮಾಣದಲ್ಲಿ ಮುಳುಬಾಗಲಲ್ಲಿ APMC ಮಾರ್ಕೆಟ್ ಇದೆ. ಇಲ್ಲಿಂದ ಮಾವಿನಕಾಯಿಗಳನ್ನು ಎತ್ಕೊಂಡು ಹೋಗಿ APMC ಮಾರ್ಕೆಟ್ಗೆ ಹಾಕಬೇಕಾದ್ರೆ ಮುಳುಬಾಗಲಿಗೆ ಹಾಕಬೇಕಾಗಿದೆ. ಆದ್ದರಿಂದ ಇಲ್ಲೇ ಒಂದು KGF ತಾಲೂಕಲ್ಲೇ ಒಂದು ದೊಡ್ಡ ಮಟ್ಟದ APMC ಮಾರ್ಕೆಟ್ ಆಗಬೇಕು. ಅಲ್ಲಿ ಮಾವು ಮಾರ್ಕೆಟು ಸಪ್ರೇಟಾಗಿ ಆಗಬೇಕು. ಆ ಮಾವು ಮಾರುಕಟ್ಟೆ APMC ಪ್ರಾಂಗಣದಲ್ಲಿ ನಮ್ಮ ಮಾವು ಬೆಳೆಗಾರ ಸಂಘ KGF ಮಾವು ಬೆಳೆಗಾರ ಸಂಘಕ್ಕೆ ಒಂದು ಕಚೇರಿಯನ್ನು ಸಹ ಆ ಒಂದು ಜಾಗದಲ್ಲಿ ನೀಡಬೇಕು. ಯಾಕಂದರೆ ರೈತರ ಮಧ್ಯೆ ಕೆಲಸ ಮಾಡ್ತಾ ಇರುತ್ತೆ ಮಾವು ಬೆಳೆಗಾರ ಸಂಘ ಕೂಡ ಇಲಾಖೆಗಳ ಮುಖಾಂತರ. ಆದ್ದರಿಂದ ಅಲ್ಲಿ ನಮಗೂ ಸಹ ಒಂದು ಕಚೇರಿಯನ್ನು ಸಹ ತೆರಲಿಕ್ಕೂ ಸಹ ಈ ಭಾಗದ ಶಾಸಕರು ಅನುವು ಮಾಡಿಕೊಡ್ಬೇಕು ಅಂತೇಳಿ ಕೂಡ ನಾವು ಒತ್ತಾಯವನ್ನು ಮಾಡ್ತೀವಿ ಸಹ ತಿಳಿಸ್ತೇನೆ. ಯಾಕಂದರೆ ರೈತರ ಬಗ್ಗೆ ಕಾಳಜಿ ಇರಬೇಕು. ರೈತರ ಏಳಿಗೆಯನ್ನು ಮನಸ್ಸಿನಲ್ಲಿ ಅವರ ಬಗ್ಗೆ ಆಲೋಚನೆಗಳನ್ನು ಮಾಡಿ ರೈತರಿಗೋಸ್ಕರ ಏನಾದರೂ ಒಂದು ಮಾಡಬೇಕು, ರೈತರ ಮುಂದಿನ ಜೀವನಕ್ಕೋಸ್ಕರ ಇವತ್ತು ಏನು ರೈತರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಆ ಕಷ್ಟಗಳ ನಿವಾರಣೆಗೋಸ್ಕರ ನಾವು ಏನಾದರೂ ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತ ನಿರಂತರವಾಗಿ ನನ್ನ ಜೊತೆ ಕೂಡ ಸಂಪರ್ಕದಲ್ಲಿದ್ದು ಈ ಒಂದು ಮಾವು ಬೆಳೆಗಾರ ಸಂಘ
ಮಾಡಿದ್ದು ಆಯಿತು. ಮತ್ತು ನಮ್ಮ ಇವತ್ತು ಏನಾಗಿದೆ ಅಂದರೆ ಸರ್ಕಾರಗಳ ಮಟ್ಟದಲ್ಲಿ ಮಾವು ಬೆಳೆಗಾರರು, ರೈತರು ದೇಶದ ಬೆನ್ನೆಲುಬು ಅಂತೇಳಿ ಏನು ಸರ್ಕಾರಗಳು ಘೋಷಣೆ ಮಾಡ್ತಾ ಇದೆ ಅಷ್ಟೇ. ಆದರೆ ರೈತರಿಗೆ ಎಷ್ಟು ಉಪಕಾರಿಯಾಗಿದೆ, ಎಷ್ಟು ಅಪಕಾರಿಯಾಗಿದೆ ಅನ್ನೋದು ಎಲ್ರಿಗೂ ಜಗಜ್ಜಾಹೀರವಾಗಿದೆ. ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಮಾವಿನ ಬೆಳೆಯನ್ನು ಬೆಳೀತಾ ಇರ್ತಕ್ಕಂಥ ರೈತರು, ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಜನ ರೈತರು ಇವತ್ತು ಮಾವಿನ ಬೆಳೆ ಮೇಲೆ ಅವಲಂಬಿತರಾಗಿ ಮಾವಿನ ಬೆಳೆಯಿಂದ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರಗಳು ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಲೇ ಬರ್ತಾ ಇದೆ. ನಿನ್ನೆ ನಡೆದಂತಹ ಬಜೆಟ್ನಲ್ಲೂ ಕೂಡ ಮಾವಿನ ಹೆಸರೇ ಇಲ್ಲ, ಮಾವು ಮಂಡಳಿ ಹೆಸರು ಕೂಡ ಎತ್ತಿಲ್ಲ. ಯಾಕಂದ್ರೆ ಮಾವು ಬೆಳೆಗಾರರು ಲೆಕ್ಕಕ್ಕಿಲ್ಲ ಸರ್ಕಾರಗಳಿಗೆ, ಯಾವುದೇ ಸರ್ಕಾರಗಳಿಗೆ. ನಾನು ಈ ಒಂದು ಸರ್ಕಾರವನ್ನು ದೂಷಣೆ ಮಾಡ್ತಾ ಇರೋದಲ್ಲ, ಬಟ್ ಆದ್ರೂ ಇಷ್ಟು ಒಂದು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ಪ್ರದೇಶ ನಮ್ಮ ಕೋಲಾರ ಜಿಲ್ಲೆ. ಇವತ್ತು ಸುಮಾರು ಕರ್ನಾಟಕ ರಾಜ್ಯದ 2/3 ಮಾವಿನಕಾಯಿಯನ್ನ ನಮ್ಮ ಕೋಲಾರ ಜಿಲ್ಲೆಯಿಂದ ಬೆಳೆದು ದೇಶ ವಿದೇಶಗಳಿಗಾಗುವಷ್ಟು ಹಣ್ಣನ್ನು ಬೆಳೆದು ಕಳಿಸ್ತಾ ಇದ್ದೀವಿ. ಆದ್ರೂ ಇಲ್ಲಿನ ಫೆಸಿಲಿಟೀಸ್ ಕೊಡಬೇಕು, ಆ ರೈತರನ್ನ ಏಳಿಗೆಗೆ ಶ್ರಮಿಸಬೇಕು ಅಂತಕ್ಕಂಥ ಜನಪ್ರತಿನಿಧಿಗಳು ಈ ಕ್ಷೇತ್ರದಲ್ಲಿ, ಈ ತಾಲೂಕಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ಹುಟ್ಟು ಬರಲಿಲ್ಲ. ಈ ಸರ್ಕಾರಗಳು ಕೂಡ ಈ ಒಂದು ಮಾವು ಬೆಳೆಗಾರರ ಕಷ್ಟಕ್ಕೆ ಧಾವಿಸಬೇಕು ಅಂತೇಳಿ ಅಂದ್ಕೊಳ್ಳೇ ಇದೆ. ಅಂತ ಸಂದರ್ಭಗಳಲ್ಲಿ ನಮ್ಮ ಸಂಘಟನೆಗಳು ಬಲಗೊಂಡು ಒಂದಷ್ಟು ಹೋರಾಟಗಳ ಮುಖಾಂತರ ಏನೋ ಒಂದಷ್ಟು ಊಟಕ್ಕೆ ಒಂದು ಉಪ್ಪಿನಕಾಯಿ ತರ ಒಂದಷ್ಟು ಸೌಲಭ್ಯಗಳನ್ನ ಪಡ್ಕೊಳ್ಳಲಿಕ್ಕೆ ಸಹಕಾರಿ ಮಾಡ್ತಾ ಇದ್ವಿ ಈ ಸಂಘಟನೆಗಳನ್ನು ಕಟ್ಕೊಂಡು. ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನೇ ಮಾಡಬೇಕಾಗಿದೆ. ಈಗೇನಾಗಿದೆ, ನಮಗೆ ನೀರಾವರಿ ಯೋಜನೆಗಳಿಲ್ಲ, ನದಿ ಮೂಲಗಳಿಂದ ಯಾವುದೋ ನೀರು ಇಲ್ಲಿ ಬರ್ತಾ ಇಲ್ಲ. ನಮ್ಗೆ ಕನಿಷ್ಠ ಪಕ್ಷ ನೀರೊಂದು ನಮ್ಮ ನದಿ ಮೂಲಗಳಿಂದ ನೀರೊಂದು ತಂದು ಕೊಟ್ಬಿಟ್ರೆ ಇವರನ್ನು ಯಾವ ಬೆಂಬಲ ಬೆಲೆನೂ ಕೇಳಲ್ಲ ಅವರು, ಸರ್ಕಾರನು. ನಾವು ಯಾವ ನಷ್ಟ ಪರಿಹಾರನೂ ಕೇಳಲ್ಲ. ಯಾಕಂದ್ರೆ ನಾವು ಯಥೇಚ್ಛವಾಗಿ ಏನೋ ಒಂದು ಕನಿಷ್ಠ ಪಕ್ಷ ನಮಗೆ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ, ಈಗ ಮೊದಲು ನಾವು ಚಿಕ್ಕಂದಿಂದ ಏನ್ ಮಾಡ್ತಾ ಇದ್ವಿ, ಮನೆಗೆ ಬೇಕಾಗಿರ್ತಕ್ಕಂಥ ರಾಗಿ, ಭತ್ತ, ಉರುಳಿ, ನಮಗೆ ಬೇಕಾಗಿರ್ತಕ್ಕಂಥ ಏನು ಈರುಳ್ಳಿ, ಬೆಳ್ಳುಳ್ಳಿಯಿಂದ ಹಿಡಿದು ತರಕಾರಿಗಳಿಂದ ಹಿಡಿದು ಸೊಪ್ಪುಗಳಿಂದ ಹಿಡಿದು ಎಲ್ಲ ಬೆಳೆದುಕೊಂಡು ತಿಂತಾ ಇದ್ವಿ ಅಷ್ಟೇ. ದುಡ್ಡಿಗೇನು ಪ್ರಾಮುಖ್ಯತೆ ಕೊಟ್ಟಿರ್ಲಿಲ್ಲ. ಇವಾಗ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದಾಗಿತ್ತು ಕನಿಷ್ಠ ಪಕ್ಷ ನಮ್ಗೆ ನೀರೊಂದಿದ್ರೆ. ಆ ನೀರು ಇಲ್ಲದೆ ಇರೋದ್ರಿಂದ ಇವತ್ತು ವಾರ್ಷಿಕ ಬೆಳೆ ಇವತ್ತು ಏನಂದ್ರೆ ಈ ಒಣ ಬೇಸಾಯಕ್ಕೆ ಏನೋ ಅಲ್ಪ ಸ್ವಲ್ಪ ಬರ್ತಕ್ಕಂಥ ಮಳೆಗೆ ಈ ಮಾವಿನ ಮರಗಳನ್ನಾದ್ರೂ ಬೆಳೆಯಬಹುದು. ವರ್ಷಕ್ಕೆ ಒಂದಷ್ಟು ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೋದು, ಜೀವನ ಮಾಡ್ಬೋದು. ಇವತ್ತು ಜೀವನ ತುಂಬಾ ಕಷ್ಟಕರವಾಗಿದೆ. ಇವತ್ತು ಮಕ್ಕಳ ವಿದ್ಯಾಭ್ಯಾಸ ಮಾಡಿಸ್ಬೇಕಂದ್ರೆ ಕಷ್ಟ ಆಗಿದೆ. ಜೀವನ ಈಗ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಇವಾಗ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಇವತ್ತು ನಾವು ಈ ಒಂದು ವಾರ್ಷಿಕ ಬೆಳೆಗಳನ್ನು ಬೆಳೆದು ಎಲ್ಲೋ ಒಂದು ಕಡೆ ನಾವು ದುಡ್ಡು ಮಾಡಬೇಕು, ಸಂಪಾದಿಸಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳಿಂದ ಇವತ್ತು ರೈತರು ಇಷ್ಟೆಲ್ಲ ಮಾಡ್ತಾರೆ. ಕೃಷಿ ಮತ್ತು ಸಂಸ್ಥೆ ವೆರಿ ಗುಡ್. ರಫ್ತು ಅಂದ್ರೆ ಏನ್ ಹೇಳಿ? ನಮ್ಮ ಇಂಡಿಯಾದಿಂದ ಸಮಸ್ತ ಕೆಜಿಎಫ್ ತಾಲೂಕಿನ ಮಾವು ಬೆಳೆಗಾರರ ಚಳವಳಿ ಸಂಘದ ವತಿಯಿಂದ ಸರಿಸುಮಾರು 1.5 ತಿಂಗಳ ಹಿಂದೆ ನಮ್ಮ ಸಂಘ ಪ್ರಾರಂಭವಾಯಿತು. ಆ ಸಂಘದ ಸಂಘ ನಮ್ಮದು ಪ್ರಾರಂಭವಾಯಿತು. ಅದರ ಮೂಲ ಉದ್ದೇಶ ಬಂದುಬಿಟ್ಟು ಏನು ನಮ್ಮ ಕೆಜಿಎಫ್ ತಾಲೂಕಿನ ಬಹುಸಂಖ್ಯಾತ ಸರಿಸುಮಾರು ಅಂತಂದರೆ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಸರಿಸುಮಾರು ಒಂದು 6,000ರಿಂದ 7,000 ಹೆಕ್ಟೇರಷ್ಟು ಮಾವು ಬೆಳೆಯುತ್ತಾ ಇದೆ. ಅದರಿಂದ ಸುಮಾರು ಅಂದರೆ 4,000-5,000 ಕುಟುಂಬಗಳು ಅದರ ಮೇಲೆ ಒಂದು ಜೀವನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಿರಂತರವಾಗಿ ಕೂಡ ಒಂದು 2-3 ವರ್ಷಗಳ ಒಂದು ನಮ್ಮ ಮಾರ್ಗದರ್ಶಕರಾದಂತಹ ಚಿನ್ನಪ್ರೆಡ್ಡಿ ಅನ್ನೋರ ಜೊತೆಗೂಡಿ ಅನೇಕ ರೀತಿಯ ಹೋರಾಟಗಳಲ್ಲಿ ಪಾಲ್ಗೊಂಡು ಅವರ ಹತ್ರ ಮಾರ್ಗದರ್ಶನ ತಗೊಂಡು ಯಾವ ರೀತಿ ಮಾಡಬೇಕು, ಸಂಘ ರಚನೆ ಯಾವ ರೀತಿ ಮಾಡಬೇಕು, ಅದನ್ನು ಕಾರ್ಯರೂಪಕ್ಕೆ ಯಾವ ರೀತಿ ತರಬೇಕು ಅಂತೇಳಿ ಅನೇಕ ರೀತಿಯಾದಂತಹ ಒಂದು ಯೋಜನೆ ರೂಪಿಸಿಕೊಂಡು ಏನು ಜನವರಿ 28ನೇ ತಾರೀಕು ಕೆಸಂಬಳ್ಳಿಯಲ್ಲಿ ಉದ್ಘಾಟನೆ ಆಯಿತು. ಆ ಉದ್ಘಾಟನೆಯಾದ ನಂತರ ಏನು ಮೊನ್ನೆ ಕಳೆದ ವಾರ ಕೂಡ ನಮ್ಮ ಈ ಭಾಗದಲ್ಲಿ ಸರಿಸುಮಾರು ಅಂತ ಹೇಳಿದ್ರೆ ಏನು ಫ್ಲವರಿಂಗ್ ಏನು ಹೂ ಚೆನ್ನಾಗಿ ಬಿಡ್ತು, ಆದರೂ ಕೂಡ ಅದು ನಮಗೆ ಹಣ್ಣಾಗಿ ಪೂರ್ಣಗೊಂಡಿಲ್ಲ, ಕನ್ವರ್ಟ್ ಆಗಿಲ್ಲ. ಆದ ಕಾರಣ ಕೂಡ ಅನೇಕ ಒಂದು ತೊಂದರೆಗಳು ಮತ್ತು ಒಂದು ನಮಗೆ ಪ್ರಶ್ನೆಗಳು ಬಂದವು. ಆದ ಕಾರಣ ಕೂಡ ನಮ್ಮ KVK ಕೋಲಾರ ಕೃಷಿ ವಿಜ್ಞಾನ ಕೇಂದ್ರ ವತಿಯಿಂದ ಕೂಡ ನಮ್ಮ ಇಬ್ಬರು ವಿಜ್ಞಾನಿಗಳು ಬಂದು ಇಲ್ಲೇ ನಮ್ಮ ಸ್ಥಳದಲ್ಲೇ ಮಾವಿನ ತೋಟದಲ್ಲಿ ಬಂದು ತೋರಿಸಿದ್ರು. ಅಲ್ಲಿ ಸುಮಾರು ಜಿಗೆ ಹುಳು ಮತ್ತು ಟ್ರಿಪ್ಸ್ ಅಂತ ಹೇಳಿದರೆ ಅದು ಹಾವಳಿ ಜಾಸ್ತಿ ಇತ್ತು. ಅದನ್ನು ಯಾವ ರೀತಿ ನಿವಾರಣೆ ಮಾಡಬೇಕಂತೇಳಿ ನಮಗೆ ಸಲಹೆ ಕೂಡ ನೀಡಿದರು. ಅದ್ರ ಜೊತೆಯಾಗಿ ಕೂಡ ಮುಂದುವರೆದ ಭಾಗವಾಗಿ ಇವತ್ತಿನ ದಿವಸ
ಏನು ಅಪೇಡ ಮತ್ತು ಈ ನಮ್ಮ AHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ರಿಸರ್ಚ್ ಅವರ ಕಡೆಯಿಂದ ಇವತ್ತು ಎಕ್ಸ್ಪೋರ್ಟ್ ಯಾವ ರೀತಿ ಮಾಡಬೇಕು, ಒಂದು ಒಳ್ಳೆಯ ಗುಣಮಟ್ಟವಂತಹ ಕಾಯಿ ಯಾವ ರೀತಿ ಮಾಡಬೇಕು, ಅದರಿಂದ ನಮ್ಮ ರೈತರು ಯಾವ ರೀತಿ ಒಂದು ಉತ್ತಮವಾದಂಥ ಬೆಲೆ ಸಿಗುತ್ತೆ ಅಂತ ಹೇಳಿ ತುಂಬ ಒಂದು ನಮಗೆ ಮುಖ್ಯವಾಗಿ ಕೂಡ ಮಾಹಿತಿಯನ್ನು ನಮ್ಮ ರೈತರಿಗೆ ಯಾವ ರೀತಿ ತಲುಪ್ತು ಅಂತ ಹೇಳಿದರೆ ಸರಿಯಾದ ಒಂದು ಸರಿಸುಮಾರು 150-200 ಜನಕ್ಕೆ ಬಂದರೆ ಒಂದು 100-150 ಜನ ಕೂಡ ಅದು ಮಾಹಿತಿ ಸಂಪೂರ್ಣವಾಗಿ ಅವರಿಗೆ ತಿಳಿದುಕೊಂಡ್ರು. ಅದಕ್ಕೋಸ್ಕರ ಅಪೇಡ ಸಂಸ್ಥೆಯವರಿಗೆ ಮತ್ತು AHR ಅವರಿಗೆ ಮತ್ತು ನಮ್ಮ ಮಾವು ಮಂಡಳಿಯ ಏನು ಮಾವು ಮಂಡಳಿ ಇದೆ ಅವರಿಗೂ ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಅಧ್ಯಕ್ಷರಾದಂತಹ ಚಿನ್ನಪ್ರಡ್ಡಿ ಅವರಿಗೂ ಕೂಡ ನಮ್ಮ KGF ತಾಲೂಕು ಮಾವು ಬೆಳೆಗಾರರ ಸಂಘದ ವತಿಯಿಂದ ಅವರಿಗೆ ಸಾಷ್ಟಾಂಗ ನಮಸ್ಕಾರದ ಮೂಲಕ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಮತ್ತು ಏನು ಅದರ ಬೆಳವಣಿಗೆಯಾಗಿ ಕೂಡ ಇವತ್ತು ನಮ್ಮ ಏನು ಬೇಡಿಕೆ ಇದೆ, ಅವರು ನಮ್ಮ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಶ್ರೀನಿವಾಸಪುರ ಅಂತ ಹೇಳಿದ್ರು, ಅದ್ರ ಜೊತೆಯಾಗಿ ಕೂಡ ಅವರು ಯಾವ ರೀತಿ ಅಂತ ಹೇಳಿದ್ರೆ ಇವತ್ತು ಅವರ ಅಂಗಸ್ತಂಭವಾಗಿ ಅವರ ಏನು ಒಂದು ನಾವು ಶ್ರೀನಿವಾಸಪುರ ಅಲ್ಲ, KGF ಅಲ್ಲ, ಎಲ್ಲ ನಮ್ಮ ಕೋಲಾರದಲ್ಲಿ ಯಾರೇ ಆಗಿರಲಿ, ಮಾಲೂರು ಆಗಿರ್ಬೋದು, ನಮ್ಮ ಮುಳಬಾಗಿಲಾಗಿರ್ಬೋದು, ಯಾವುದೇ ರೀತಿಯಂತಹ ರೈತರು ಮಾವು ಬೆಳೆ ಬೆಳೀತಾ ಇದ್ದಾರೆ ಅವರಿಗೆ ಹಿಂದೆ ನಾನು ಕೆಲಸ ಮಾಡ್ಕೊಳ್ತೀನಿ ಅಂತ ಭರವಸೆ ನೀಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು KGF ತಾಲೂಕು ಕೂಡ ಅವರ ಸ್ವಂತ ತಾಲೂಕಿಂತ ಹೆಚ್ಚಾಗಿ ನಮಗೆ ಸಪೋರ್ಟ್ ನೀಡ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೂ ಧನ್ಯವಾದಗಳು. ಇವತ್ತು ಏನು ಬೇಡಿಕೆ ಇದೆ ಅದನ್ನು ಕೂಡ ಅವ್ರು ತಿಳಿಸಿದ್ದಾರೆ. ಆ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ನಾವು ಕೂಡ ಮನವಿ ಸಲ್ಲಿಸ್ತಾ ಇದ್ವಿ. ಅದರ ಮುಂದಿನ ಭಾಗವಾಗಿ ಕೂಡ ನಾವು ಒಂದು ಮೆಮೊರಂಡಮ್ ಕೊಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದು ಕೊಟ್ಟುಬಿಟ್ಟು ಆದಷ್ಟು ಶೀಘ್ರದಲ್ಲಿ ಮಾಡಿದ್ರೆ ಏನು ನಮ್ಮ KGF ತಾಲೂಕಿನ ಸರಿಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಮಾವು ಬೆಳೆಗಳಿದೆ, ಅವರಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಇದು ಸರ್ಕಾರ ಆಗಿರ್ಬೋದು ಮತ್ತು ಸ್ಥಳೀಯ ಸಂಸ್ಥೆ ಯಾರೇ ಆಗಿರ್ಬೋದು ಇದನ್ನು ಪರಿಹಾರ ಮಾಡಬೇಕು. ಮತ್ತು ಏನು ನಮ್ಮ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಏನೇ ರೀತಿಯಂತಹ ಒಂದು ಸೌಕರ್ಯ ಕೂಡ ಮಾಡಬೇಕಂತೇಳಿ ನಮ್ಮ ಸಂಘದ ಪರವಾಗಿ ಇದನ್ನು ಪ್ರಾರ್ಥನೆ ಮಾಡಿದ್ದೀವಿ. ಓದಕ್ ಬರುತ್ತಲ್ಲ ಕನ್ನಡ? ಏನ್ ಬರ್ತಿದೆ ಹೇಳಿ ಯಾರಾದ್ರೂ? ಕೃಷಿ ಮತ್ತು ಸಂಸ್ಥೆ ವೆರಿ ಗುಡ್. ರಫ್ತು ಅಂದ್ರೆ ಏನ್ ಹೇಳಿ? ಎಕ್ಸ್ಪೋರ್ಟ್. ನಮ್ಮ ಇಂಡಿಯಾದಿಂದ పోకూడదు, అది క్వారంటైన్ అంటాం. ఇంకోటి పెస్టిసైడ్స్ రెసిడ్యూ. ఇప్పుడు సార్ చెప్పారు కదా స్ప్రేలు ఎక్కువ వేయద్దండి, తక్కువ వేయండి అని, అది ఇక్కడ యూజ్ అవుతుంది. మీరు ఎంత తక్కువ అయితే రెసిడ్యూ అంత తక్కువ అయితే దానికి ఎక్స్పోర్ట్ లో రిజెక్టెడ్ కాదు. సో ఈ మూడు అనేది చాలా ఇంపార్టెంట్ ఎక్స్పోర్ట్. సో మనం క్వాలిటీకి ఏ విధంగా మనం తెచ్చుకోవాలన్న దానికి ఆల్రెడీ మనకి ఎట్లా న్యూట్రిషన్ ఎలా వేయాలి, ఆ నీళ్ళు ఎప్పుడు వేయాలి అని చెప్పాడు. కొన్ని ఈ కాకుండా కొన్ని నేను బ్యాగింగ్ అయ్యి చెప్తాను. లేదంటే ఈ క్వాలిటీ కావాలంటే మనం ముందే డెలివరీ అయ్యేటప్పుడు బేబీ బాగా హెల్తీగా ఉండాలంటే మదర్కి ఏమి ఇస్తాము? పాలు ఇస్తాం, పాలు ఇస్తాం, ఏమి ఇస్తాం, అన్ని ఇస్తాం కదా. అదే విధంగా ఆ క్వాలిటీ రావాలంటే ముందు సార్ చెప్పినవన్నీ చేయాలి. ఓకే, ఇది డెలివరీ తర్వాత విషయాలు నేను చెప్తాను. మళ్ళీ ఇక్కడ ఒక పెద్ద లిస్ట్ ఉంది. ఇది క్వారంటైన్, ఇది కోడెక్స్ స్టాండర్డ్ అని ఇంటర్నేషనల్ వాళ్ళ రిక్వైర్మెంట్. వాళ్ళు ఏమంటారంటే పైన కాయ ఎట్లా ఉండాలంటే పెళ్లి కూతురు తయారు చేసినట్టు ఉండాలి. ఓకే, ఆ తర్వాత దాని మీద ఒక్క మచ్చ ఉండకూడదు, ఏమి డిసీజ్ స్పాట్ ఉండకూడదు. ఓకే, మళ్ళా మనము హార్వెస్ట్ చేసేటప్పుడు దాని గీతలు వస్తాయి, అవి ఉండకూడదు. ఒక అపిడ్స్, మీరు మీలీ బగ్స్ దాని మీద ఉంటాయంటే అవన్నీ అలౌ చేయరు. కాబట్టి అన్ని నీట్ గా ఉండాలనేది క్వాలిటీ, అదే ఎక్స్పోర్ట్ స్టాండర్డ్ కి. సో దాన్ని ఒకవేళ మనం స్టాక్ తో ఉంటే 1 సెంటీమీటర్ కంటే తక్కువ ఉండాలి. మనకు కోసిన తర్వాత ప్రాబ్లం వచ్చేది మేజర్ గా, కొయ్యక ముందు ప్రొడక్షన్ అప్పుడు అన్నిసార్లు చెప్పాడు దేనికి ఏం చేయాలని. కోసిన తర్వాత ప్రాబ్లం వచ్చేది మెయిన్ గా 2 డిసీజులు, 1 ఇన్సెక్ట్. 2 డిసీజులో ఒకటి ఆంథ్రాక్నోజ్, అటు చుక్కలు వచ్చేది, ఇంకోటి ఆ కాండం తొట్టె నుంచి స్టెమ్ నుంచి వస్తాయి కదా, దాన్ని స్టెమ్ అని రావటం అంటాం. ఈ 2 ఫీల్డ్ నుంచి వస్తాయి, కానీ మనకి ఎప్పుడు కనపడతాయి? పండేటప్పుడు. అంటే మీరు ఎక్స్పోర్ట్ చేస్తే ఒకవేళ ఆ కంట్రీకి చేరిన కనపడతాయి. అంటే మీరు దీన్ని కానీ కంట్రోల్ ఏం చేయకపోతే అక్కడ పోతే వాళ్ళు వేస్తే మీ దగ్గర తీసుకోండి. కాబట్టి దీన్ని మన కంట్రోల్ ప్రీ హార్వెస్ట్ తోనే ఆల్రెడీ స్ప్రేస్ అని దీని గురించి చెప్పాడు. నేను ఇంకొకటి చెప్తాను. ఒకటి ఈ మధ్య డెఫెకన్జోల్ అని ఏదో మీరు స్కోర్ ఇంకోటి గోల్, అది 21 డేస్ బిఫోర్, అది మా కొత్త రికమెండేషన్. 21 డేస్ బిఫోర్ హార్వెస్ట్. అదే 21 డేస్ ఎందుకు చెప్పానంటే ఆ వెయిటింగ్ పీరియడ్. సో మళ్ళీ రెసిడ్యూ ఉండదు. సో అది ఉంది. లేదంటే వీటికి పోస్ట్ హార్వెస్ట్ ట్రీట్మెంట్ కూడా ఉంటుంది, అది చెప్తాను. 21 డేస్ 3 వారాల ముందు, హార్వెస్ట్ చేసే ముందు. గోల్ అనేది కెమికల్, అది గ్రేట్. ఓకే, అది డిసీజ్. ఈ రెండే మనకు పండేటప్పుడు వచ్చేది. అంటే అక్కడ ఆ గంటలో పోయిన తర్వాత రావడానికి ఛాన్స్ ఉండేది. ఆ 2. ఇంకొకటి క్వారంటైన్ అని చెప్పా కదా, మన పెస్ట్ అక్కడికి పోకూడదు. దాంట్లో మెయిన్ గా వచ్చేది
ఈగ అంటాం, ఫ్రూట్ ఫ్లై. సో దీనికి మీరు అంతా ట్రాపులు పెడతారంతా. ఇది ఎట్లా వస్తుందో తెలుసా? ఆ మెచ్యూర్ టైంలో ఆ టైంలో ఈగ ఎగ్గులు పెడుతుంది, అది లోపల ఎక్కువగా ఉంటుంది. సో హార్వెస్ట్ చేసేటప్పుడు ఆ స్టేజ్ ఏముంటుంది, ఓన్లీ ఎక్కువగా ఉంటుంది. లేదంటే అది లార్వా అయ్యి ఒక చిన్న లార్వా మాదిరి ఉంటుంది. ఆ 2 స్టేజ్లోనే మనం దాన్ని చంపాలి. లేదంటే ఆ కంట్రీ అయిన తర్వాత అది మళ్ళీ ఒక్క చేసుకుని తెచ్చి లార్వా అయ్యి తర్వాత ఫ్లై అయ్యి వాళ్ళ దాంట్లో క్రాప్ అఫెక్ట్ చేస్తుంది, దాన్ని క్వారంటైన్ అంటాం. అంతేకాదు మనకు లాస్ట్ టైం అంతా కోవిడ్ వచ్చినప్పుడు అక్కడ వాళ్ళకి వాళ్ళ రోగాలంటే మనం అక్కడ ఆపేసాం కదా, అట్లా మన డిసీజ్ వాళ్ళకి పోకూడదని ఈ క్వారంటైన్, ఈ ఫ్లై వాళ్ళకి పోకూడదు. ఎందుకంటే ఇది మ్యాంగోకే కాదు, కుక్కురు పిట్స్ అన్నిటికీ వాళ్ళ కుకుంబర్ అన్నిటికీ ఎఫెక్ట్ అవుతుంది, సేమ్ స్పీసీస్. అందుకని దీన్ని కంట్రోల్ చేయాలి. ఒకటి మామూలుగా ఫీల్డ్ కంట్రోల్ చేసేది ఇప్పటి వరకు ట్రాప్స్, అది 10 acre, అది బేస్ ఆన్ కంపెనీ ఇది ఎక్కడ రాసినట్టు పొరపడిన 10 per acre కానీ వాటెవర్ వాళ్ళ ఒక్కొక్క కంపెనీ. ఫైనల్గా ఇది ఏం చేస్తుందంటే మెయిల్ ఫ్లైని అట్రాక్ట్ చేస్తుంది. ఎగ్గులు పెట్టేది ఫీమేల్, బట్ మెయిల్ ఫ్లైని చెప్తాం మనం, దానికి ఒక థియరీ ఉంది, అది వేరే లేదు. ఓకే, సో మెయిల్ ఫ్లైన్ చెప్తే ఫీమేల్ ఎగ్గు పెట్టలేదండి మెయిన్గా. సో దీని అట్రాక్ట్ ఒక డివిజన్ పోస్ట్ హార్వెస్ట్ ట్రీట్మెంట్ నేను మళ్ళీ చెప్తాను. సో నెక్స్ట్ మనకు క్వాలిటీ బాగా నేను చెప్పానుగా, మచ్చలు ఉండకూడదు, అందులో స్క్రాచ్ రాకూడదు, ఏముండకూడదు అనేది. దానికి ఇప్పుడు ఒకటి బ్యాగింగ్ ఈ మొదటి నుంచి ఉంది. ఇప్పుడు ఇంకో ఎల్లో బ్యాగ్, అది కూడా చూపిస్తాను ఫోటో. మొదటి నుంచి రికమెండ్ చేసిందంటే బ్రౌన్ పేపర్ కానీ బటర్ పేపర్ కవర్ కానీ మనం బ్యాగ్ చేస్తే ఆ సైజ్ ఉన్నప్పుడు ఇది ఈ బ్యాగ్ అయితే జస్ట్ ఒక 1 month ముందు నుంచి చేసినా చాలు. దానివల్ల మనకు అడ్వాంటేజ్ ఏమవుతుందంటే, ఒకటి ఒక్కోసారి ఆ బ్యాగ్ కరెక్ట్ ఫ్రూట్ టచ్ కాకపోతే ఎక్కువ ఫ్లై ఎక్కువ పెట్టలేదు. సో ఆ విధంగా ఫ్రూట్ ఫ్లై మనం కంట్రోల్ చేసినట్టు. ఇంకొకటి ఇప్పుడు అఫిడ్స్ ఏదో చెప్పారు కదా, తేనె అది చేస్తుంది ఆపర్స్. సో ఆ ఆపర్స్ తేనె కాయ మీద పడినప్పుడు ఇట్లా ఫంగస్ వచ్చి సూటి మోల్డ్ వస్తుంది. ఇంకోటి సూటి బ్లాచ్ అని కూడా ఉంది, అది అంత ప్రాబ్లం కాబట్టి సూటి మోల్డ్. సో ఇది కూడా రాకుండా ఉండడానికి, ఎందుకంటే తేనె కాయ మీద పడదు కాబట్టి మీకు మీ దగ్గర ఆఫర్ ఉన్నా కానీ ಕಾಯ మీద ಲಾಸ್ಟ್ ಒಂದು 28ನೇ ತಾರೀಕು ಒಂದು ಪ್ರೋಗ್ರಾಮ್ ಇತ್ತು, ಹೌದಲ್ವಾ? ಈಗ ಏನಂತಂದ್ರೆ ಚಿನ್ನಪ್ಪ ಸರ್ ಹೇಳ್ತಾ ಇದ್ರಲ್ಲ, ರೈತರು ಇತ್ತೀಚೆಗೆಲ್ಲ ಒಗ್ಗೂಡ್ತಾ ಇದ್ದಾರೆ, ಮಾವು ಬೆಳೆಗಾರರ ಸಂಘ ಇದೆ, ಸಾಕಷ್ಟು ಸಮಸ್ಯೆಗಳಿದಾವೆ, ಸರ್ಕಾರ ನಮ್ಮ ಸಮಸ್ಯೆಗಳ ಕಡೆ ಗಮನ ಕೊಡಂಗಿಲ್ಲ ಅಂತಂದ್ರೆ ರೈತರೆಲ್ಲ ಒಗ್ಗೂಡಿ ಒಂದು ತಿಳುವಳಿಕೆಸ್ತಾದ ಮಾತ್ರ ಕೃಷಿಯಲ್ಲಿ ನಾವು ಲಾಭ ಮಾಡಕ್ಕಾಗತ್ತೆ. ತಿಳುವಳಿಕೆ ಇಲ್ದಂಗೆ ವ್ಯವಸಾಯ ಮಾಡಕ್ ಹೋದ್ರೆ ಇವತ್ತು ಲಾಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಇದಕ್ಕೂ ಕಾಸ್ಟ್ ಜಾಸ್ತಿ ಇದೆ, ಇನ್ಪುಟ್ಸ್ ಅಂತ ಏನ್ ಹೇಳ್ತೀವಿ, ಪ್ರತಿಯೊಂದಕ್ಕೂ ಕಾಸ್ಟ್ ಜಾಸ್ತಿ ಇದೆ. ಪ್ರತಿಯೊಂದನ್ನು ನಾವು ವಿಚಾರ ಮಾಡಿ ವೈಜ್ಞಾನಿಕವಾಗಿ ಮಾಡಿದ್ರೆ ಸೊ ಬೆಳೆ ಚೆನ್ನಾಗಿ ತಗೊಬೋದು, ಮುಂದುವರೆದು ಸೊ ಒಳ್ಳೆ ಲಾಭ ತಗೊಬೋದು ಅಂತ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಅಪೆಡಾ ಕಡೆಯಿಂದ ಮಾಡ್ತಾ ಇದ್ದಾರೆ ಅಂತಂದು, ಅದರಲ್ಲೂ ವಿಶೇಷವಾಗಿ ನಾವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಒತ್ತು ಕೊಡ್ಬೇಕು ಅಂತ. ಯಾಕೆಂತಂದ್ರೆ ಇವತ್ತು ದಿವಸ ಎಲ್ಲ ಏನಪ್ಪಾ ಅಂತಂದ್ರೆ ಬೆಳೆ ಬೆಳೆದ ಜೊತೆಗೆ ನೀವು ಎಷ್ಟು ಚೆನ್ನಾಗಿ ಮಾರ್ಕೆಟ್ ಮಾಡ್ತೀರಿ ಅಂತ, ಅದಕ್ಕೇನೋ ಸಣ್ಣ ಸಣ್ಣ ಬದಲಾವಣೆ ಏನ್ ಮಾಡ್ತೀರಿ ಅಂದ್ರೆ ಬೆಲೆ ಜಾಸ್ತಿ ಆಗುತ್ತೆ ಅಂತಂದ್ರೆ. ಡೈರೆಕ್ಟ್ ನಾವು ಕಿತ್ತು ಉದುರಿಸಿ ತಗೊಂಡೋಗ್ಬಿಟ್ಟು ಮಾರ್ಕೆಟ್ ಅಲ್ಲಿ ಕೊಟ್ರೆ, ಎಕ್ಸಾಂಪಲ್ ಕೆಜಿಗೆ ಒಂದು 10 ರೂಪಾಯಿ ಕೊಡ್ತಾರೆ ಅಂತಂದ್ರೆ ಅದನ್ನ ಯಾವ ರೀತಿಯಾಗಿ ಹಾರ್ವೆಸ್ಟ್ ಮಾಡ್ಬೇಕು, ಅದಕ್ಕೇನ್ ಲೇಬಲ್ ಹಾಕ್ಬೇಕು, ಅದಕ್ಕೇನ್ ಪ್ರಿಕಾಷನ್ಸ್ ತಗೋಬೇಕು ಅಂತ ತಗೊಂಡ್ರೆ ಅದೇ 10 ರೂಪಾಯಿ ಒಂದು ಪ್ರಾಡ್ಯೂಸ್ 50 ರೂಪಾಯಿ ಮಾಡ್ಬೋದು, ಹೌದಲ್ಲ? ಏನ್ ಅಡಿಷನಲ್ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ, ಹೌದಲ್ವಾ? ಮೌಲ್ಯವರ್ಧನೆ ಅಂತ ಹೇಳ್ತೀವಿ, ಅದನ್ನ ಒಂದು ಅನುಸರಿಸ್ಕೊಂಡ್ರೆ ನಾವು ವ್ಯಾಲ್ಯೂ ಜಾಸ್ತಿ ಮಾಡ್ಕೊಬಹುದು ಅಂತ, ಹೌದಲ್ವಾ? ಇದನ್ನ ಗಮನದಲ್ಲಿ ಇಟ್ಕೋಬೇಕು ರೈತರು. ಸೊ ಮುಂದುವರೆದೇನಪ್ಪ ಅಂತಂದ್ರೆ ಮಾವು ಬೆಳೆ ಬಗ್ಗೆ ಸಾಹೇಬ್ರು ಸುಧಾಕರ್ ಸರ್ ಹೇಳ್ತಾರೆ ಡೀಟೈಲ್ ಎಲ್ಲಾನು ಯಾವ ರೀತಿಯಾಗಿ ಬೆಳಿಬೇಕು ಅನ್ನೋದು. ಮತ್ತೆ ಏನಾದ್ರು ಬೇಕಾದ್ರೆ ನಿಮ್ಗೆ ಡೌಟ್ಸ್ ಇದ್ರೆ ನಾವು ಯಾವಾಗ್ಲೂ ಜೊತೆಗಿರ್ತೀವಿ, ಅದನ್ನ ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ಪಾಲು ಏನಪ್ಪಾ ಅಂತಂದ್ರೆ, ತಮ್ಗೆಲ್ಲ ಮಾವು ಬೆಳೆಯಲ್ಲಿ ಬರ್ತಾರೆ, ಮಾವು ಬೆಳೆಯಲ್ಲಿ ವಿಶೇಷವಾಗಿ ಸಸ್ಯ ಸಂರಕ್ಷಣೆ ಅಂತಂದು, ಅದ್ರಲ್ಲಿ ರೋಗ ಆಗ್ಬೋದು ಅಥವಾ ಕೀಟ ಆಗ್ಬೋದು, ಅವರ ನಿರ್ವಹಣೆ ಬಗ್ಗೆ ಮಾತ್ರ ಸ್ವಲ್ಪ ಮಾಹಿತಿಯನ್ನು ತಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನಾನೇ ಒಂದೇ ಕಡೆ ಹೇಳೋದಕ್ಕಿಂತ ವಿಶೇಷವಾಗಿ ಮಾವು ಅಲ್ಲಿ ಸರ್ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿದಾವೆ ಅಂತಂದ್ರೆ ಆ ಸಮಸ್ಯೆಗಳಿಗೆ ನಾವು ಅಡ್ರೆಸ್ ಮಾಡಿದ್ರೆ ಐ ಥಿಂಕ್ ಈ ಒಂದು ಸೆಷನ್ ಹೆಚ್ಚು ಫಲಪ್ರದ ಆಗುತ್ತೆ ಅಂತ ಅನ್ಕೋತೀನಿ. ಮಾವು ಬಗ್ಗೆ ಓಕೆ.